ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಇದು ಗುರುವಾರ ಮತ್ತು ಶುಕ್ರವಾರ 2 ದಿನದ ಇನ್ಕ್ಲೂಡಿಂಗ್ ವಿಡಿಯೋ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಸೋಲರಲ್ಲಿ ಕಟ್ಟುವಂಥ ಒಂದು ಫ್ಲೋರೈಡ್ ಅಂಶ. ನಮ್ಮದು ಸೋಲಾರ್ ಹಾಕ್ಸಿ ಒಂದು 5 ವರ್ಷ ಆಯಿತು. ಬಟ್ ಸಾಕಷ್ಟು ಬಿಸಿಲಿದ್ರೂ ಕೂಡ ಸೋಲಾರಿಂದ ನೀರು ಕಾಯ್ತಾ ಇರಲಿಲ್ಲ. ಹಾಗಾಗಿ ಸೋಲರನ್ನು ಸರ್ವಿಸ್ ಮಾಡಿಸ್ಬೇಕಿತ್ತು. ಸರ್ವಿಸ್ ಎಲ್ಲ ಮಾಡಿಬಿಟ್ಟು ಹೋದ್ರು ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಅವರು. ಆಗ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹಾಗೇ ಇತ್ತು. ನೆಕ್ಸ್ಟ್ ಡೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ನಮ್ಮ ಮನೆಯವರಿಗೆ ಪೂಜೆ ವ್ಯವಸ್ಥೆಯನ್ನು ಅವ್ರಿಗೆ ಕೊಟ್ಟು ನಾನು ಇದನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಬಂದೆ ಸ್ನೇಹಿತರೆ. ಪೂಜೆ ಇದ್ದಿದ್ದ ದಿನ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂತಂದರೆ ಸುಮಾರು ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಪೂಜೆದನ್ನು ಅವ್ರಿಗೆ ಕೊಟ್ಟು ನೀವು ಪೂಜೆ ಮಾಡಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಇಲ್ಲಿಗೆ ಬಂದು ಇದಷ್ಟನ್ನು ಕೂಡ ಗೂಡಿಸಿ, ಏಕೆಂದರೆ ಅದು ಕಾಲಿಗೆಲ್ಲ ಚುಚ್ಚುತ್ತೆ. ಫ್ಲೋರೈಡ್ ಅಂಶ ಸೋಲಾರ್ ಪೈಪ್ ಏನಿದೆ, ಆ ಪೈಪ್ ಸುತ್ತಲೂ ಕೂಡ ಕಟ್ಟಿದಾಗ ಎಷ್ಟೇ ಬಿಸಿಲಿದ್ರೂ ಕೂಡ ನೀರು ಕಾಯೋದಿಲ್ಲ. ಮಿನಿಮಮ್ ಅಂದ್ರೂ ಒಂದು 5 ವರ್ಷಕ್ಕೊಂದು ಸಲ ಈ ರೀತಿ ಕ್ಲೀನ್ ಮಾಡಿಸ್ಕೊಳ್ಳಬೇಕು. ಫಿಲ್ಟರನ್ನು ಹಾಕ್ಸಿದ್ರೆ ಕ್ಲೀನಿಂಗ್ ಮಾಡ್ಕೊಳೋ ಅಂಥ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಫಿಲ್ಟರ್ ಇರೋದ್ರಿಂದ, ಫಿಲ್ಟ್ರ್ ಆಗಿಬಿಟ್ಟೆ ನೀರು ಬರೋದ್ರಿಂದ ಈ ರೀತಿ ಕಟ್ಟಲ್ಲ. ನಾವು ಫಿಲ್ಟ್ರನ್ನ ಹಾಕ್ಸಿಲ್ಲ, ಹಾಗಾಗಿ ಕಟ್ಟಿರೋದ್ರಿಂದ ಈ ರೀತಿ ಕ್ಲೀನ್ ಮಾಡಿಕೊಂಡು ಪೂರ್ತಿ ಎಲ್ಲ ಟೆರಸ್ ಎಲ್ಲ, ಅಂದರೆ ಪಕ್ಕದಲ್ಲೇ ನಾರಿನ ಫ್ಯಾಕ್ಟ್ರಿ ಇರೋದ್ರಿಂದ ಸಾಕಷ್ಟು ಧೂಳು ಬರುತ್ತೆ. ಎಷ್ಟು ಧೂಳು ಅಂದರೆ ಡೈಲಿ ಹೊಡೆದ್ರೂ ಕೂಡ ಧೂಳಿದ್ದೇ ಇರುತ್ತೆ. ಚಿಕ್ಕ ಚಿಕ್ಕ ಧೂಳು ಇರೋದ್ರಿಂದ ಕೆಲಸನೇ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ. ಧೂಳು ಪಕ್ಕದಲ್ಲಿ ನಾರಿನ ಫ್ಯಾಕ್ಟ್ರಿ ಜೊತೆಗೆ ರೋಡ್ ಸೈಡ್ ಇರೋದ್ರಿಂದ ಬಸ್ ಓಡಾಡೋ ಅಂಥ ವಾಹನದ ಧೂಳಾಗಿರ್ಬೋದು, ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಅದಕ್ಕೆ ನಂದು ಪೂಜೆ ಕೆಲಸ ಎಂದು ಇರೋದಿಲ್ವೋ ಆವತ್ತು ನಾನು ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನು ಹಿಡ್ಕೊಂಡ್ಬಿಡ್ತೀನಿ. ಪೂಜೆ ಇದ್ದಿದ್ದ ದಿನ ಕ್ಲೀನಿಂಗ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ನೆಕ್ಸ್ಟ್ ಇದನ್ನೆಲ್ಲ ಒಂದು ಸ್ವಲ್ಪ ತೊಳೆದು ಬಿಡೋಣ ಅಂತ ಅಂದ್ಕೊಂಡು, ಬೇಕೆಂದರೆ ಬೇಸಿಗೆ ಒಂದಿನವೂ ಕೂಡ ಟೆರೆಸನ್ನು ತೊಳೆದಿರಲಿಲ್ಲ. ಮಳೆಗಾಲ ಇದ್ದರೆ ಹಿಂಗೋ ಕ್ಲೀನಾಗಿ ಹೋಗುತ್ತೆ ಅಂತಂತ ತೊಳೆಯೋಣ ಅಂತ ಒಂದು ಪ್ರೆಷರ್ ಪೈಪನ್ನು ತೊಗೊಂಡು ಬಂದರೆ, ನನ್ನ ದುರದೃಷ್ಟಕ್ಕೆ ಆ ಪೈಪ್ ಕೂಡ ಮುಂದ್ಲದ್ದು ಪ್ರೆಷರ್ ಏನು ಬರುತ್ತೆ, ಆ ಥ್ರೆಡ್ಡು ಕೂಡ ಲೂಸ್ ಆಗಿ ಪ್ರೆಷರೇ ಬರ್ತಾ ಇರಲಿಲ್ಲ ಪೈಪಿಂದ. ಕಾರೆಲ್ಲ ವಾಶ್ ಮಾಡೋ ಅಂಥ ಪೈಪ್ ಇದು. ನನ್ನ ದುರದೃಷ್ಟಕ್ಕೆ ಏನೋ ಕೆಳಗಿಂದ ಮೇಲೆ ಹತ್ಕೊಂಡು ತೊಗೊಂಡು ಬಂದು ಇಲ್ಲಿ ನೋಡ್ತಾ ಇದ್ದೀನಿ, ಪೈಪಲ್ಲಿ ಪ್ರೆಷರೇ ನೀರು ಬರ್ತಿಲ್ಲ. ಮತ್ತು ಯಾರಪ್ಪ ಕೆಳಗೆ ಹೋಗೋರು ಅಂತ ಅಂದ್ಕೊಂಡು ಆ ಮುಂದ್ಲು ಥ್ರೆಡ್ ಏನಿದೆ ಅದನ್ನು ಪೂರ್ತಿ ಬಿಚ್ಚಾಕಿ ಡ್ರಿಪ್ಪಳ್ಳಿಲಿ ಯಾವ ರೀತಿ ನೀರು ಬರುತ್ತೋ ಆ ರೀತಿ ನೀರು ಇಟ್ಕೊಂಡು ತೊಳಿತಾ ಇದ್ದೆ. ಈಗ ಮತ್ತೆ ಕೆಳಗೆ ಹೋದರೆ ಲೇಟ್ ಆಗುತ್ತಲ್ಲಪ್ಪ ಅಂತಂತ ಆ ಕಟ್ಗೆಯಲ್ಲಿ ನೋಡಿದೆ, ಬರಲಿಲ್ಲ. ನಮ್ಮ ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲ್ ಕಡ್ಡಿ ಪರ್ಕೆನೇ ಬೆಸ್ಟ್ ಅಂತ ಈ ರೀತಿ ಕಡ್ಡಿ ಪರ್ಕೆಯಲ್ಲಿ ಹಾಕ್ಕೊಂಡು ನೀರನ್ನೆಲ್ಲ ಗೂಡಿಸಿ ಒಟ್ಟು ಟೋಟಲಿ ಫೈನಲಿ ನನ್ನ ಟೆರೆಸ್ ಈ ಹಂತಕ್ಕೆ ಬಂತು ಸ್ನೇಹಿತರೆ. ಅಪ್ಪ, ಒಬ್ಬಳೇ ಮಾಡೋದಕ್ಕೆ ಸಾಕಾಗೋಯ್ತು ಇದೆಲ್ಲ. ನಿಜವಾಗ್ಲೂ ಎಲ್ಪಿಗೆ ಯಾರಾದರೂ ನನ್ನ ಮಗನ